ಹಾಯ್ ಆಲ್, ದ ಮೈಂಡ್ಫುಲ್ ಮಾಮ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾನು ನಿಮಗೆ ಸಾಲ್ಮನ್ ಫಿಶ್ ಫ್ರೈ, ಅದು ಏರ್ ಫ್ರೈಯರಲ್ಲಿ ಯಾವ ರೀತಿ ವಿತೌಟ್ ಆಯಿಲ್, ಝೀರೋ ಆಯಿಲಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮಗೆ ರುಚಿಕರವಾದ ಸಾಲ್ಮನ್ ಫಿಶ್ ಅಂಡಿ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ಬ್ಯಾಡಗಿ ಮೆಣಸಿನಕಾಯಿ ಒಂದು 5 6, ಗುಂಟೂರು ಮೆಣಸಿನಕಾಯಿ 2, ಜೀರಿಗೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, 1 ನಿಂಬೆಹಣ್ಣು, ಅರಿಶಿಣ, 1 kg ಫಿಶ್ಶು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ಇದಕ್ಕೆ ನೀವು ಫಸ್ಟು ಬಿಸಿ ನೀರಲ್ಲಿ ನೆನೆಸಿಟ್ಕೋಬೇಕು ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ. ತದನಂತರ ಇದು ಫಿಶ್ ಇದೆಯಲ್ಲ, ಸಾಲ್ಮನ್ ಫಿಶ್ಶಿಗೆ ಅದಕ್ಕೆ ಫಸ್ಟು ಮ್ಯಾರಿನೇಷನ್ ಇದು ಹಾಕ್ಕೋಬೇಕು. ಫಸ್ಟು ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ, ಮತ್ತು ಒಂದು ಲೆಮನ್ ಇಟ್ಕೊಂಡಿದ್ವಲ್ಲ ಆ ಲೆಮನ್ನ ಫುಲ್ಲು ಸ್ಕ್ವೀಸ್ ಮಾಡಿ ಆ ಲೆಮನ್ನ ಹಾಕ್ಕೋಬೇಕು. ಮ್ಯಾರಿನೇಟ್ ಮಾಡ್ಕೋಬೇಕು. ಫಸ್ಟ್ ಪ್ರೊಸೀಜರ್ ಇದು. ಮ್ಯಾರಿನೇಟ್ ಮಾಡಿಕೊಂಡು ಒಂದು 5 ನಿಮಿಷದಿಂದ 10 ನಿಮಿಷದವರೆಗೂ ಅದನ್ನು ಸೈಡಿಗೆ ಇಟ್ಬಿಡಬೇಕು. ಈ ಸಾಲ್ಮನ್ ಫಿಶ್ ಚೆನ್ನಾಗಿ ಎಲ್ಲ ಇನ್ಫ್ಯೂಸ್ ಮಾಡ್ಕೊಬಿಡುತ್ತೆ, ಎಲ್ಲ ಇದನ್ನು ಬೇಗ ಇನ್ಫ್ಯೂಸ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಒಂದ್ರ ಮೇಲೆ ಒಂದು ಇಟ್ಟು ಈ ಥರ ಸ್ಟೇಕ್ ಮಾಡಿ ಸೈಡಿಗೆ ಇಟ್ಬಿಡೋಣ. ನೆಕ್ಸ್ಟ್ ನಾವಿಲ್ಲಿ ಈ ಕಡೆ ಮಿಕ್ಸಿ ಬಾಟ್ಲಲ್ಲಿ ಒಂದು ಕೋರಿಯಾಂಡರ್ ಪೌಡರ್ 1 ಟೀ ಸ್ಪೂನಷ್ಟು, ಮತ್ತು ನೆನೆಸಿಟ್ಕೊಂಡಂಥ ಮೆಣಸಿನ್ಕಾಯಿ ನೀರು ಸಮೇತ ಹಾಕ್ಕೊಳ್ಳಿ. ಆಮೇಲೆ ಜೀರಿಗೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಹುಣಸೆಹಣ್ಣು ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡು ಆಗಲೇ ಮ್ಯಾರಿನೇಟ್ ಮಾಡೋಂಥ ಫಿಶ್ಶಿಗೆ ಇದನ್ನು ಮ್ಯಾರಿನೇಟ್ ಮತ್ತೆ ಮಾಡಿ ಇದಕ್ಕೆ ನಾವೀಗ ಒಂದು ಅರ್ಧ ಗಂಟೆ ಇದನ್ನು ಇಡಬೇಕಷ್ಟೆ, ಜಾಸ್ತಿ ಇಡೋಂಗಿಲ್ಲ. ಇದನ್ನು ಒಂದು ಅರ್ಧ ಗಂಟೆ ಇಟ್ಟು ನೀವು ತಕ್ಷಣ ಮಾಡ್ಕೊಬೋದು. ಅದಕ್ಕೆ ಹೇಳಿದ್ದನ್ನು ಬೇಗ ಕ್ವಿಕ್ ರೆಸಿಪಿ ಇದು, ಬೇಗ ಮಾಡಿ ಇದನ್ನು ಸರ್ವ್ ಮಾಡಿ ಸವಿಬೋದು. ಈಗ ನೆಕ್ಸ್ಟ್ ನಾನು ಇದನ್ನು ಏರ್ ಫ್ರೈಯರ್ ಟ್ರೇಯಲ್ಲಿ ಸ್ಟ್ಯಾಕ್ ಮಾಡ್ತಾಯಿದ್ದೀನಿ. ಏರ್ ಫ್ರೈ ಒಳಗಡೆ ಒಂದು ಇಟ್ಟು ಇದಕ್ಕೆ 165 ಡಿಗ್ರಿಯಲ್ಲಿ 15 ಮಿನಿಟ್ಸ್ ಇಟ್ಟು ಇದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆಗುತ್ತೆ ಬೋತ್ ದ ಸೈಡು. ಚೆನ್ನಾಗಿ ರೋಸ್ಟಾಗಿ ಎಲ್ಲ ನ್ಯೂಟ್ರಿಯೆಂಟು ಅದ್ರದ್ದು ಎಲ್ಲ ಏನೇನು ಹಾಕಿದ್ದು ಮೆಟೀರಿಯಲ್ಸ್ ಎಲ್ಲ ಇನ್ಫ್ಯೂಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಪ್ಲೇಟಿಗೆ ಸರ್ವ್ ಮಾಡಿ ಎಂಜಾಯ್ ಮಾಡ್ಕೋಬೋದು. ನಾನು ಈ ವಿಡಿಯೋ ಎಂಡಲ್ಲಿ ನಿಮಗೆ ಇದ್ರದ್ದು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.